ಕೊಲೆಗೆ ವರದಣ್ಣನಿಗೆ ನೀವು ಹೇಳಬೇಕಾದ್ರೆ ನಿಮಗೆ ಮುಂಚೆನೇ ಗೊತ್ತಿತ್ತು ಇವತ್ತು ಅದು ಕೊಲೆ ವ್ಯವಹಾರ ನಡೆಯುತ್ತೆ ಅಂತ. ಇಲ್ಲದ್ರೆ ಹೇಗೆ ಫೋನ್ ಮಾಡೋದು ಸದ್ಯ 7 ಗಂಟೆಗೆ ಕೊಲೆ ನೀವು ರಾಜು ಕೊಲೆಯಲ್ಲಿ ಭಾಗಿಯಾಗಿದ್ರಿ, ಆದ್ರಿಂದ ಅದೆಲ್ಲ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿತ್ತು. ಇಲ್ಲ, ಆ ಮನುಷ್ಯ ಹೇಳ್ತಾ ಇದ್ದಾನೆ. ನಾನು 7 ಗಂಟೆಗೆ ರೆಡಿ ಇರು, ರಾತ್ರಿಗೆ ಬೇಕಾಗುತ್ತೆ ಅಂತ ಹೇಳೇ ಇರಲಿಲ್ಲ. ನಾನು ಫೋನ್ ಮಾಡಿದ್ದೆ 11 ಗಂಟೆಗೆ. ಆಯ್ತು, ಸುಳ್ಳು ಹೇಳ್ತಾರೆ. ಅವರೇ ನಿಮ್ ವಿಟ್ನೆಸ್. ನಿಮ್ ವಿಟ್ನೆಸ್ ನಾನು ಸುಳ್ಳು ಹೇಳ್ತಾರೆ. ನಿಮ್ ಪ್ರಕಾರ ನಿಮ್ ವಿಟ್ನೆಸ್ ಹೊರಗೆ ನಾನು ಸುಳ್ಳು ಹೇಳ್ತಾರೆ. ಆಯ್ತು, 11 ಗಂಟೆಗೆ ಫೋನ್ ಮಾಡಿ. 11 ಕಾಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಸರ್? ಅವರು 11 ಕಾಲಿಗೆ ಸ್ಟಾಪ್ ನಲ್ಲಿದ್ದೆ ಅಂತ ಹೇಳ್ತಾರೆ. ಹೇಗೆ ಬರೋದಕ್ಕೆ ಸಾಧ್ಯ? 11 ಗಂಟೆಗೆ ನೀವು ಫೋನ್ ಮಾಡಿದ್ರೆ 5 ಕಿಲೋಮೀಟರ್ ದೂರ. ವ್ಯಾನಲ್ಲಿ ಲೈಟರ್ ಲೋಡ್ ಮಾಡ್ಕೋಬೇಕು. ಸರ್ಚ್ ಲೈಟ್ಗಳು, ಜನರೇಟರು, ಫೋನ್ಗಳು, ಏಣಿಗಳು, ಕೇಬಲ್ಗಳು ಎಲ್ಲ ಲೋಡ್ ಮಾಡಿಕೊಂಡು ಕೆಲಸದವ್ರನ್ನ ಅರೇಂಜ್ ಮಾಡ್ಕೊಂಡು ಅದಕ್ಕೆ ಹೇಗೆ ಸಾಧ್ಯ? ನೀವು ಮುಂಚೆ ಹೇಳಿದ್ರೇನೆ ಸಾಧ್ಯ. ಮುಂಚೆ ಹೇಳಿರಬೇಕು ಅಂತ ನಿಮ್ಗೆ ಗೊತ್ತಿದ್ರೇನೆ ಸಾಧ್ಯ. ಪೊಲೀಸ್ ಇನ್ಸ್ಪೆಕ್ಟರ್ ಮರ್ಡರ್ ಆಗಲು ಮುಂಚೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ? ಅವರೇ ಆ ಮರ್ಡರ್ನಲ್ಲಿ ಇನ್ವಾಲ್ವ್ ಆಗಿದ್ರೆ ಮಾತ್ರ ಸಾಧ್ಯ. ನೋಡಪ್ಪ, ವೆಂಕಟಾಚಲಯ್ಯನವ್ರದ್ದು 161 ಸ್ಟೇಟ್ಮೆಂಟ್ ತಂದ್ಕೊಡಿ. ನೋಡಿ, ವೆಂಕಟಾಚಲಯ್ಯನವ್ರದ್ದು 161 ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಪ್ರಕಾರ ನಾನು ಯಾಕೆ ಕೇಳ್ತಾ ಇದ್ದೀನಿ, ನಿಮ್ಮನ್ನು ಕನ್ಫ್ರಂಟ್ ಮಾಡೋಕೆ ಹೇಳ್ತಿದ್ರೆ 161 ಸ್ಟೇಟ್ಮೆಂಟ್ ಕೇಳೋ ಹಾಗಿಲ್ಲ. ಈ ಸ್ಟೇಟ್ಮೆಂಟ್ ಪ್ರಕಾರ ಆಗಸ್ಟ್ 1ನೇ ತಾರೀಕು ಅಂದ್ರೆ ರಾಜು ಕೊಲೆ ಆದ್ರಲ್ಲ ಅವತ್ತು ವೆಂಕಟಾಚಲಯ್ಯ ಹೇಳ್ತಾರೆ, ಸಾಯಂಕಾಲ 6:30, 6:45 ಟೈಮ್ಗೆ ನಾನು ರಾಜು ಹೋಗಿದ್ದೆ. ಮ್ಯಾನೇಜರ್ ಚೇಂಬರ್ ನಲ್ಲಿ ಕೂತಿದ್ದೆ. ರಾಜು ಅಲ್ಲಿಗೆ ಬಂದ್ರು. 6:45 ಗಂಟೆ ಟೈಮ್ನಲ್ಲಿ ರಾಜು ಮೊಬೈಲ್ಗೆ ದೇಶಪಾಂಡೆ ಅವ್ರದ್ದು ಫೋನ್ ಬಂತು. ರಾಜು ದೇಶಪಾಂಡೆ ಅವ್ರ ಮನೆಗೆ ಹೋದ. ಅದೇ ಕಡೆ ಸಾರಿ ರಾಜು ನೋಡಿದ್ದು ಅಂತ ವೆಂಕಟಾಚಲಯ್ಯ ಹೇಳಿದ್ರು ಅಂತ ಬರೀತಾರೆ. ಹೌದು, ವೆಂಕಟಾಚಲಯ್ಯನವ್ರನ್ನು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಅವರು ಇದೇ ವಿಟ್ನೆಸ್ ಬಾಕ್ಸ್ನಲ್ಲಿ ಒಪ್ಪಿಕೊಂಡ್ರು. ಆವತ್ತು ನಾನು ರಾಜು ಆಫೀಸ್ಗೆ ಹೋಗೇ ಇರಲಿಲ್ಲ. ನನ್ನೆದುರಿಗೆ ಆ ಥರ ಫೋನ್ ಬಂದೇ ಇರಲಿಲ್ಲ. ನಾನು ರಾಜು ನೋಡೇ ಇರಲಿಲ್ಲ. ಇನ್ಸ್ಪೆಕ್ಟರ್ ದುರ್ಗೋಜಿಯವರು ಆ ಥರ ಹೇಳಿಕೆ ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಆ ಥರ ಹೇಳಿಕೆ ಕೇಳಿಸ್ಬಿಟ್ಟು ಬರ್ಕೊಂಡಿದ್ದಾರೆ ಅಂತ ಹೇಳಿ ನೀವು ಅವ್ರಿಗೆ ಅಂತ ಮಾಡಿ ಈ ಥರ ಆಗಿದ್ದನ್ನು ನಾನು ನೋಡಿದೆ ಅಂತ ಸುಳ್ಳು ಹೇಳಿ ಅವ್ರ ಹತ್ರ ಬರ್ಸ್ಕೊಂಡಿದ್ದೀವಿ ಅನ್ನೋ ಥರ ಹೇಳಿ. ಇಲ್ಲ, ಇದ್ದೆ ಅಂತಾನೆ ಹೇಳಿಕೆ ಕೊಟ್ಟಿದ್ದವರು. ಆದ್ರೆ ಇಲ್ಲಿ ನಿಮ್ಮ ಮುಂದೆ ವೆಂಕಟಾಚಲಯ್ಯನವರು ಸುಳ್ಳು ಹೇಳಿದ್ದಾರೆ. ವೆಂಕಟಾಚಲಯ್ಯನವರು ಸುಳ್ಳು ಹೇಳ್ತಾರ? ವೆಂಕಟಾಚಲಯ್ಯನವರು ನಿಮ್ಮ ವಿಟ್ನೆಸ್ಸೇ. ವೆಂಕಟಾಚಲಯ್ಯನವರು ನಿಮ್ಮ ವಿಟ್ನೆಸ್ಸು, ಬುಲೆಟ್ ಸೋಮ ನಿಮ್ಮ ವಿಟ್ನೆಸ್ಸು, ವರದಣ್ಣ ನಿಮ್ಮ ವಿಟ್ನೆಸ್ಸು. ವೆಂಕಟಾಚಲಯ್ಯ ಸುಳ್ಳು ಹೇಳ್ತಾರೆ ಅಂತೀರಿ, ಬುಲೆಟ್ ಸೋಮ ಸುಳ್ಳು ಹೇಳ್ತಾರೆ ಅಂತೀರಿ, ವರದಣ್ಣ ಸುಳ್ಳು ಹೇಳ್ತೀರಿ. ಎಲ್ಲರೂ ನಿಮ್ಮ ಕಡೆ ಸುಳ್ಳು ಸಾಕ್ಷಿ ಹೇಳ್ತಾರೆ ಅಂತ ನಿಮ್ ಕೇಸ್ ಹೇಗೆ ನಿಲ್ಲುತ್ತೆ?